6 ದಶಕಗಳಿಗೂ ಹೆಚ್ಚು ಕಾಲ ಕನ್ನಡ ಚಿತ್ರರಂಗದಲ್ಲಿ ತಮ್ಮ ವೃತ್ತಿ ಜೀವನವನ್ನು ಯಶಸ್ವಿಯಾಗಿ ನಡೆಸಿದ ಕರ್ನಾಟಕದ ಜನಪ್ರಿಯ ನಟರಾಗಿದ್ದ, ಬಾಲ್ಯದಲ್ಲಿಯೇ ನಟರಾಗಿ ನಂತರ ಅವರು ರಂಗಭೂಮಿ ಮತ್ತು ಸಿನಿಮಾ ಮಾಧ್ಯಮಗಳಲ್ಲಿ ಪ್ರಸಿದ್ಧ ನಟರಾಗಿದ್ದರು. ಅವರೇ ನಿಮ್ಮೆಲ್ಲರ ಮೆಚ್ಚಿನ ಎಂಎಸ್ ಉಮೇಶ್ ರವರವರು ಕನ್ನಡ ವೃತ್ತಿ ರಂಗಭೂಮಿ ಮತ್ತು ಚಲನಚಿತ್ರರಂಗದ ಜನಪ್ರಿಯ ಬಹುಮುಖ ಪ್ರತಿಭೆಯ ಹಾಸ್ಯ ಕಲಾವಿದರು. ಲಕ್ಷ್ಮೀನಾರಾಯಣ ಗೋವಿಂದ ಗೋವಿಂದ. ಅಯ್ಯಯ್ಯೋ, ಇವ್ರೂ ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ರಲ್ಲ. ನಾನೇನು ಬೇಕು ಅಂತ ಹೀಗ್ ಮಾಡ್ಲಿಲ್ಲ. ಹೇಳ್ಕೊಳ್ಳೋಣ ಅಂದ್ರೆ ನನ್ ಹೆಂಡ್ತಿ ಕೂಡ ಊರಿರ್ಲಿಲ್ವೇ? ಹೀಗೆ ತಮ್ಮ ಅಸಾಮಾನ್ಯ ರೀತಿಯ ಸಂಭಾಷಣೆ, ಅಭಿನಯ, ಅಭಿವ್ಯಕ್ತಿಗಳಿಂದ ಕನ್ನಡ ಚಿತ್ರರಸಿಕರ ಮನವನ್ನು ಎಲ್ಲಾ ತರಹದ ಪಾತ್ರಗಳಿಂದ ಇನ್ನಿಲ್ಲದಂತೆ ಗೆದ್ದವರು ಎಂಎಸ್ ಉಮೇಶ್. ಓ ಇದಾ? ಅದಲ್ಲ. ಓ ಇದಾ? ಅದು ಅಲ್ಲ. ಮತ್ತಿನ್ಯಾವ್ದಯ್ಯ? ಅದು ನನ್ ಪೆನ್ನು. ಪೆನ್ನು? ಓ ಏನು ಮಹಾ ಗೋಲ್ಡನ್ ಪೆನ್ನು. ತಿಂದಾಕ್ಬಿಡ್ತೀನಿ. ಅದಕ್ಕೆ ಯಾಕೆ ಕೆಕ್ಕರ್ಸ್ಕೊಂಡು ನೋಡ್ತೀಯಾ? ಬರ್ಕೊಡ್ತೀನಿ ಇರು. ಅಯ್ಯೋ, ನೀವು ನನ್ನ ಅಪಾರ್ಥ ಮಾಡ್ಕೊಂಡಿದ್ದೀರಿ. ನೀವು ಬರೆದ ಮೇಲೆ ಕೊಡಿ. ಅವರು ರಂಗ ಕಲಾವಿದರಾಗಿ ತಮ್ಮ ಕಲಾತ್ಮಕ ಪ್ರಯಾಣವನ್ನು ಪ್ರಾರಂಭಿಸಿದರು. ಅಲ್ಲಿ ಅವರ ಹಾಸ್ಯ ಮತ್ತು ಸಮಯ ಪ್ರಜ್ಞೆಯ ನೈಸರ್ಗಿಕ ಪ್ರತಿಭೆ ಅವರನ್ನು ಪ್ರೇಕ್ಷಕರಲ್ಲಿ ಶೀಘ್ರವಾಗಿ ನೆಚ್ಚಿನವರನ್ನಾಗಿ ಮಾಡಿತು. ಎಂಎಸ್ ಉಮೇಶ್ ಇವರ ಮೂಲ ಹೆಸರು ಮೈಸೂರು ಶ್ರೀಕಂಠಯ್ಯ ಉಮೇಶ್ ಅಥವಾ ಸರಳವಾಗಿ ಉಮೇಶ್ ಎಂದು ಜನಪ್ರಿಯರಾಗಿದ್ದರು. ಏನ್ ಮಾಡ್ದಯ್ಯ? ನಾ ಬೇಕು ಅಂತ ಈ ಕೆಲಸ ಮಾಡ್ಲಿಲ್ಲ. ಯಾವ ಕೆಲ್ಸನಯ್ಯ? ನಿಮ್ ಹೆಂಡತಿ ನನ್ನ ಹೆಂಡತಿ ಸೀರೆ ಉಟ್ಕೊಂಡಿದ್ರು. ನಿಮ್ ಹೆಂಡತಿನ ನನ್ನ ಹೆಂಡತಿ ಅಂತ ತಿಳ್ಕೊಂಡು ಅವ್ರನ್ನ ಗಟ್ಟಿಯಾಗಿ ತಪ್ಪಿಬಿಟ್ಟೆ. ಅಯ್ಯೋ, ಅದಕ್ಕೆ ಅವ್ರು ನನ್ನ ಅಪಾರ್ಥ ಮಾಡ್ಕೊಂಡಿದ್ದಾರೆ. ನಾನ್ ಬೇಕು ಅಂತ ನಿಮ್ ಹೆಂಡತಿ ತಪ್ಪಿಕೊಳ್ಳಿಲ್ಲ. ಉಮೇಶ್ ರವರು ಏಪ್ರಿಲ್ 24, 1945ರಂದು ಮೈಸೂರಿನಲ್ಲಿ ಜನಿಸಿದರು. ಅವರ ತಂದೆ ಎಎಲ್ ಶ್ರೀಕಂಠಯ್ಯ, ತಾಯಿ ನಂಜಮ್ಮ. ಅವರ ಪ್ರಾಥಮಿಕ ಶಾಲಾ ಶಿಕ್ಷಣ ಮೈಸೂರಿನಲ್ಲಿ ನಡೆಯಿತು. ಅಲ್ಲಿ ಅವರು ರಂಗಭೂಮಿ ಮತ್ತು ರಂಗ ಪ್ರದರ್ಶನಗಳತ್ತ ಆಕರ್ಷಿತರಾದರು. ಇವರು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ರಂಗ ಪ್ರವೇಶಿಸಿದ್ದರಿಂದ ರಂಗಭೂಮಿಯತ್ತ ಒಲವು ಅವರಿಗೆ ಹುಟ್ಟಿನಿಂದಲೇ ಬಂತು. ಬಾಲಪಾತ್ರಗಳಲ್ಲಿ ತನ್ಮಯತೆಯಿಂದ ಅಭಿನಯಿಸಿದವರು ಉಮೇಶ್ ರವರು. ಇವರಿಗೆ ಚಿಕ್ಕ ವಯಸ್ಸಿನಲ್ಲಿ ಪಾತ್ರ ಮಾಡಲು, ದೃಶ್ಯಕ್ಕೆ ತಕ್ಕಂತೆ ಮೂಡ್ ಬರಿಸಲು, ಕಲ್ಲು ಸಕ್ಕರೆ ಆಸಿ ತೋರಿಸಿ ಬಾಲಪಾತ್ರಗಳಲ್ಲಿ ಅವರಿಗೆ ಅಭಿನಯಿಸಲು ಪ್ರಚೋದನೆ ನೀಡಲಾಗುತ್ತಿತ್ತಂತೆ. ಕೆ. ಹಿರಣ್ಣಯ್ಯ ಮಿತ್ರ ಮಂಡಳಿಯಲ್ಲಿ ಆನಾ ಕ್ರೂರ್ ಅವರು ಬರೆದ ಜಗಜ್ಯೋತಿ ಬಸವೇಶ್ವರ ನಾಟಕದಲ್ಲಿ ಬಿಜ್ಜಳನ ಮಗನ ಪಾತ್ರ ಉಮೇಶ್ ಅವರಿಗೆ ಬುದ್ಧಿ ಬಂದ ನಂತರದ ಮೊದಲ ಅನುಭವದ ಪಾತ್ರವಾಗಿತ್ತಂತೆ. ಇದಕ್ಕೆ ಮೊದಲೇ ಅವರು ಹಲವಾರು ನಾಟಕಗಳಲ್ಲಿ ಬಾಲನಟನ ಪಾತ್ರ ವಹಿಸಿದ್ದರು. ಗುಬ್ಬಿ ವೀರಣ್ಣನವರ ಕಂಪನಿಯಲ್ಲೂ ಅವರಿಗೆ ಬಾಲನಟನ ಪಾತ್ರಗಳು ದೊರಕಿದವು. ದಶಾವತಾರ ನಾಟಕದಲ್ಲಿ ಇವರ ಪ್ರಹ್ಲಾದನ ಪಾತ್ರದ ಅಭಿನಯವನ್ನು ಮೆಚ್ಚಿದ ಮಾಸ್ತಿಯವರು 10 ರೂಪಾಯಿ ಸಂಭಾವನೆ ನೀಡಿದ್ದರಂತೆ. ಗುಬ್ಬಿ ವೀರಣ್ಣನವರು ಇವರು ಬಾಲ್ಯದಲ್ಲಿದ್ದಾಗ ರಂಗ ಶಿಕ್ಷಣ ಕೊಡುತ್ತಾ ಅಭಿನಯವನ್ನು ಕಲಿಸಿದ ಗುರುಗಳು. ಎಂಸಿ ಮಹಾದೇವಸ್ವಾಮಿಯವರ ಕನ್ನಡ ಥಿಯೇಟರ್ಸ್ ಕಂಪನಿಯಲ್ಲೂ ಉಮೇಶ್ ಬಾಲನಟನಾಗಿ ಪಾತ್ರವಹಿಸಿದ್ದರು. ಸರಿ, ನೀವ್ಯಾರು ಸರ್ ನಮ್ಮನ್ ಕೇಳೋದಕ್ಕೆ? ಹಾಕ್ಬಿಡ್ತೀನಿ ನೋಡು. ಅವ್ರನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ನನಗೂ ಗೊತ್ತಿಲ್ಲ. ನಾನು ಮಿನಿಸ್ಟರ್ ಪಿ ಎ.
ಗೊತ್ತಾಯ್ತಾ? ಗೊತ್ತಾಯ್ತು. ವೀರಣ್ಣ. ಯಾರಣ್ಣ? ವೀರಣ್ಣ. ಉಮೇಶ್ರವರು ಬಹುಮುಖ ಪ್ರತಿಭೆಯುಳ್ಳವರಾಗಿದ್ದರು. ಹಲವಾರು ಪತ್ರಿಕೆಗಳ ಅಂಕಣ ಬರಹಗಾರರೂ ಹೌದು. ಅಮ್ಮವರ ಆಜ್ಞೆ, ಎಲ್ಲರೂ ನಮ್ಮವರೇ, ಇನ್ನು ಮುಂತಾದವು ಉಮೇಶ್ರವರು ರಚಿಸಿದ ನಾಟಕಗಳು. ಇವರು ಕಿರುತೆರೆಗೆ ನಿರ್ದೇಶಿಸಿದ್ದು, ಅವರೇ ಬರೆದ ರಚಿಸಿದ ನಮ್ಮೂರಲ್ಲೊಂದು ನಾಟಕ, ಸಮಸ್ಯೆಯ ಸರಮಾಲೆ, ರಿಜಿಸ್ಟರ್ ಪೋಸ್ಟ್, ಅಂಚು ಸಂಚು, ಗೌಡಕಿ ಗೌರಮ್ಮ, ಸಂಸಾರದಲ್ಲಿ ಸಂಕ್ರಾಂತಿ, ಜೋಕ್ಸ್ ಫಾಲ್ಸ್, ಗಲಿಬಿಲಿ ಸಂಸಾರ ಮುಂತಾದವು ಜನರ ಮನಗೆದ್ದವು. ಉಮೇಶರಿಗೆ ನಟನೆಯ ಜೊತೆಗೆ ಹಲವಾರು ವಾದನ ಕಲೆಗಳು ಕರಗತವಾಗಿವೆ. ಮಾಸ್ಟರ್ ಹಿರಣ್ಣಯ್ಯನವರ ಕಂಪನಿಯಲ್ಲಿ ಪಿಯಾನೋ ವಾದಕರಾಗಿ, ಕುಂಚ ಕಲಾವಿದರಾಗಿ, ಎನ್ ಶ್ರೀಕಂಠಮೂರ್ತಿಗಳ ನಾಟಕ ಕಂಪನಿಯಲ್ಲಿ ಹಾರ್ಮೋನಿಯಂ ವಾದಕರಾಗಿ ಉಮೇಶ್ರವರು ಖ್ಯಾತಿ ಗಳಿಸಿದ್ದರು. ಅವರು ನಾಟಕಗಳಲ್ಲಿ ಹಾಡನ್ನು ಸಹ ಹಾಡುತ್ತಿದ್ದರಂತೆ. ಈಗ ನಾನ್ ನಿಮ್ ಜೊತೆ ಬರ್ತಿದ್ದೇನಲ್ಲ, ಇನ್ಮೇಲೆ ನೋಡಿ ನಿಮ್ ಯೋಗನ. ಶುಕ್ರಹೋರೆ, ಈ ಶುಕ್ರಹೋರಲ್ಲಿ ಹೊರಟ್ರೆ ಇನ್ಮೇಲೆ ಶುಕ್ರದೇಶ ಪ್ರಾರಂಭ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಬನ್ನಿ ಬನ್ನಿ ಕೂತ್ಕೊ ಬನ್ನಿ. ಎಲ್ಲಿ ನೀವು ಒಬ್ರೆ ಕೂತಿದ್ದೀರಾ? ಹೌದೇ? ಉಮೇಶ್ರವರೆಂದರೆ ಹಿರಿಯ ಕಲಾವಿದರು ಸಹ ಗೌರವ ನೀಡುತ್ತಿದ್ದರಂತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಕಟ್ಟಕಡೆಯ ಚಿತ್ರಗಳವರಿಗೆ ಬಹುತೇಕ ಚಿತ್ರಗಳಲ್ಲಿ ಉಮೇಶ್ ನಟಿಸಿದ್ದರು. ಒಮ್ಮೆ ಉಮೇಶರ ಹುಟ್ಟುಹಬ್ಬ ಎಂದು ಅರಿತ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸಿನಿಮಾ ಸೆಟ್ಟಿನಲ್ಲೇ ಅವರ ಹುಟ್ಟುಹಬ್ಬ ಆಚರಿಸುವ ಏರ್ಪಾಡು ಮಾಡಿ ಈ ನಟನಿಗೆ ಗೌರವ ಸಲ್ಲುವಂತೆ ನಡೆದುಕೊಂಡರು. ಮಂತ್ರಿಗಳನ್ನ ಹೊರಗಡೆ ನಿಲ್ಲಿಸ್ಕೊಂಡು ಅದು ಬೆಂದಿರೋ ಬಿಳಿ ಅನ್ನನ ಭತ್ತಾನೆಂದಾದ್ರೂ ಕಂಡಿದ್ಯಾ? ಅನ್ನ ತುತ್ತು ನಿನ್ ಕೈಯಾಗ ಬರ್ಬೇಕಾದ್ರೆ ಅದ್ರಿಂದ ಒಬ್ಬ ರೈತನ ಶ್ರಮ ಎಷ್ಟಿರ್ತೈತೆ ಅಂತ ಗೊತ್ತಿದ್ಯಾ? ನಟ ಎಂಎಸ್ ಸತ್ಯ ಅವರ ಸಹೋದರರಾಗಿದ್ದರು. ಉಮೇಶ್ರವರು ತಮ್ಮ ವಿಶಿಷ್ಟ ಸಂಭಾಷಣೆ, ವಿತರಣೆ, ಮುಖಭಾವಗಳು ಮತ್ತು ಹಾಸ್ಯ ಸಮಯ ಪ್ರಜ್ಞೆಗೆ ಹೆಸರುವಾಸಿಯಾಗಿದ್ದರು. ಅವರು ಸುಂದರ್ ರಾಜ್ ನಿರ್ಮಿಸಿದ ಜೀವನದ ಜೇನುಹನಿಗಳು ಎಂಬ ದೂರದರ್ಶನ ಧಾರಾವಾಹಿಯ ಸಂಗೀತ ನಿರ್ದೇಶಕರೂ ಆಗಿದ್ದರು. 1959ರಲ್ಲಿ ಅಭಿನಯಿಸಿದ್ದ ಇವರ ಚಂದ್ರಹಾಸನ ಪಾತ್ರದಲ್ಲಿ ಜನಮೆಚ್ಚುಗೆಯಿಂದ ಬಿಆರ್ ಪಂತುಲು ಅವರ ಮಕ್ಕಳ ರಾಜ್ಯ ಚಲನಚಿತ್ರಕ್ಕಾಗಿ ಪ್ರಧಾನ ಪಾತ್ರಕ್ಕೆ ಆಯ್ಕೆಯಾದರು. ಇವರನ್ನು ಹೀಗೆ ಆಯ್ಕೆ ಮಾಡಿದ್ದವರು ಅಂದಿನ ದಿನದಲ್ಲಿ ಪಂತುಲೂರವರ ಸಹಾಯಕರಾಗಿದ್ದ ಪ್ರಸಿದ್ಧ ಕನ್ನಡ ನಿರ್ದೇಶಕರು ಎಸ್ಆರ್ ಪುಟ್ಟಣ್ಣ ಕಣಗಾಲರವರು. ಚಿತ್ರರಂಗದಲ್ಲಿ ಬಹುಮುಖ ಪ್ರತಿಭೆಯಾಗಿ, ಹಾಸ್ಯ ನಟರಾಗಿ, ಮುಂದೆ 1974ರಲ್ಲಿ ಉಮೇಶ್ ಪುಟ್ಟಣ್ಣ ಕಣಗಾಲರ ಕಥಾಸಂಗಮ ಚಲನಚಿತ್ರದ ತಿಮ್ಮರಾಯಿ ಪಾತ್ರಕ್ಕೆ ಉತ್ತಮ ಪೋಷಕ ನಟ ಪ್ರಶಸ್ತಿ, 1994ರಲ್ಲಿ ನಾಟಕ ಅಕಾಡೆಮಿ ಪ್ರಶಸ್ತಿ, 1997ರಲ್ಲಿ ಮಹಾನಗರ ಪಾಲಿಕೆ ಪ್ರಶಸ್ತಿ, ಆತ್ಮಚರಿತ್ರೆ ಬಣ್ಣದ ಘಂಟೆಗೆ ವಿಶ್ವೇಶ್ವರಯ್ಯ ಪ್ರತಿಷ್ಠಾನ ಪ್ರಶಸ್ತಿ ಮುಂತಾದ ಹಲವಾರು ಗೌರವಗಳು ಉಮೇಶರನ್ನು ಅರಸಿ ಬಂದಿವೆ. ಪಾಠ ಹೇಳ್ಕೊಡೋಕೆ ನೀವು ಕುಟ್ಬಿಡ್ತೀನಿ, ಚಚ್ಬಿಡ್ತೀನಿ ಅಂತಿದ್ರಲ್ಲ, ಅದು ತಪ್ಪು. ಹಾಗನ್ಬಾರ್ದು. ಇನ್ ಹ್ಯಾಗನ್ಬೇಕು? ಹೇಳ ಹೇಳಿ, ನಾವು ಕೇಳ್ತೀವಿ. ಉಮೇಶರ 50 ದಶಕಗಳ ಚಿತ್ರರಂಗದಲ್ಲಿನ ಕಾಯಕವನ್ನು ಚಿತ್ರರಂಗವು ಗೌರವಿಸಿತು. ಅಂದಿನ ಕಪ್ಪು ಬಿಳುಪು ಜಗತ್ತಿನಿಂದ ಇಲ್ಲಿಯವರೆಗಿನ ಕನ್ನಡ ಚಿತ್ರರಂಗದ ಯಾತ್ರೆ ಅದ್ಭುತ. ಈ ಯಶಸ್ಸಿನ ಹಾದಿಯನ್ನು ನೋಡಿರುವ ನಾನೇ ಪುಣ್ಯವಂತ ಎಂಬುದು ಉಮೇಶರ ಮನಸ್ಸಿನ ಮಾತಾಗಿತ್ತು. ಉಮೇಶ್ರವರು 80ನೇ ವಯಸ್ಸಿನಲ್ಲಿ 30 ನವೆಂಬರ್ 2025ರಂದು ಬೆಂಗಳೂರಿನ ಕಿದ್ವಾಯ್ ಆಸ್ಪತ್ರೆಯಲ್ಲಿ ಭೌತಿಕವಾಗಿ ಹೋದರು. ಅವರು ನಟಿಸಿದ ಪಾತ್ರಗಳು ನಮ್ಮ ಕಣ್ಮುಂದೆ ಸದಾ ಇರುತ್ತವೆ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಟನಿಗೆ ನಮ್ಮ ಗೌರವದ ನಮನಗಳು.